ಆಸ್ಟ್ರೇಲಿಯಾ ಮತ್ತು ಇಂಡಿಯಾ T20 ನಡೆದಿತ್ತು ಇವತ್ತು. ಅದರೊಳಗೆ ಮಳೆ ಒಂದು ಬತ್ತು, ಟಾಸ್ ಹತ್ರು ಮತ್ತು ಸೋತ್ವಿ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಅದಾರ. ಅದರೊಳಗೆ ಮಾರ್ಷ್ ಅವರು ಕ್ಯಾಪ್ಟನ್ ಆಗಿ ಅವರೇ ಸತತವಾಗಿ 4 ODI ಒಳಗೂ ಟಾಸ್ ಅವರೇ ಗೆದ್ದರು. T20 ಒಳಗೂ ಅವರೇ ಗೆದ್ದರು ಟಾಸು. ನಮ್ಮ ಟೀಮ್ ಇಂಡಿಯಾಗೆ ನಸೀಬ್ ಗಾಂಡುದ್ರ ಪಾಂಡವರು ಏನು ಮಾಡ್ಯಾನ್ರಿ, ಟಾಸ್ ಹತ್ರು ಅವರು ಗೆಲ್ಲಲಾಗ್ಯಾರ. ಹಂಗೆ ಆಗ್ಬಿಟ್ಟೈತೆ ಪರಿಸ್ಥಿತಿ. ಟಾಸ್ ಆಗಿತ್ತಂದ್ರೆ ಅವರು ಬಾಲಿಂಗ್ ತೊಗೋತಿದ್ರು ಇಂಡಿಯಾದವರು. ಟಾಸ್ ಅವ್ರದ್ದು ಆಗಿರಲಿಲ್ಲ. ಅದು ಆದ ನಂತರ ಆಸ್ಟ್ರೇಲಿಯಾದವರು ಟಾಸ್ ಆಯಿತು, ಅವರು ಬ್ಯಾಟಿಂಗ್ ಎಲ್ಲ ಬಾಲಿಂಗ್ ತೊಗೊಂಡ್ರು. ಅವರು ಫಸ್ಟ್ ನಾವು ಬಾಲಿಂಗ್ ಹಾಕ್ತೇವೆ, ನೀವು ಆಡ್ರಿ ಅಂತ ಬಿಟ್ರು. ಅವ್ರು ಪವರ್ ಪ್ಲೇದಾಗ ನಮ್ಮ ಅಭಿಷೇಕ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಓಪನಿಂಗ್ ಬರ್ತಾರೆ. ಅಭಿಷೇಕ್ ಶರ್ಮಾ ಮತ್ತು ಗಿಲ್ ಅವರು ಬರ್ತಾರೆ ಓಪನಿಂಗ್. ಬಂದ ಮ್ಯಾಗ ರನ್ ಹೊಡಿತಾರೆ ಪವರ್ ಪ್ಲೇದಾಗ. ಅಭಿಷೇಕ್ ಶರ್ಮಾ 4 ಬೌಂಡ್ರಿ ಹೊಡಿತಾನ್ರಿ. ಆಸ್ಟ್ರೇಲಿಯಾದವ್ರಿಗೆ ಅಂಜಿಕೆ ಬಂದ್ಬಿಡ್ತದ. ಆ ನಮ್ಮನೆ 6 ಹತ್ರು ಒಂದು ಪವರ್ ಪ್ಲೇದಾಗ ಬಿದ್ದಿಲ್ರಿ. ಖಾಲಿ ಬರೇ ಬೌಂಡ್ರಿನೇ ಬೀಳಾಕತ್ತಾವು. ಅಭಿಷೇಕ್ ಶರ್ಮಾ ತಿರುಗಾಡಿ ಹೊಡ್ಯಾಕತ್ತಾನ ಬೌಂಡ್ರಿ ಅದು. ಆಮೇಲೆ ವಿಕೆಟ್ ಬಿದ್ದು ಬಿಡ್ತಾರೆ. ಅವ್ರು ಸೀದಾ ಕ್ಯಾಚ್ ಕೊಟ್ಕೆ ಅಭಿಷೇಕ್ ಶರ್ಮಾ ಅವರು ಔಟ್ ಆದ್ರು, ಹೋಗಿಬಿಟ್ರು. ಮತ್ತು ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಎಂಟ್ರಿ ಕೊಟ್ಟರು. ಬರೋಣ 6 ಹೆಟ್ಟಿದ್ರಿ ಅವನು. ಫ್ಯಾನ್ಸ್ಗಳು ರೊಚ್ಚಿಗೆ ಅದು ಕುಣಿದಾಡಕತ್ರು. ಆದರೂ ಮ್ಯಾಚ್ ಬಂದಿತ್ರಿ. ಪವರ್ ಪ್ಲೇದಾಗ ಇನ್ನು 10 ಓವರ್ 2 ಬಾಲ್ ಉಳಿದಿತ್ತು ರೀ. ಆದರೂ 97 ರನ್ ಹೊಡೆದಿದ್ವಿ. 1 ವಿಕೆಟ್ ಹೋಗೈತ್ರಿ. ಇನ್ನು ಮ್ಯಾಚ್ ಮುಗಿದಿದ್ದಿಲ್ರಿ. ಮಳೆ ಒಂದು ಬರಕ್ಕೆ ಚಾಲೂ ಮಾಡ್ತು. ಜಿಟಿ ತಟ ಅಂಥೇಳಿ ಮ್ಯಾಚ್ ಕ್ಯಾನ್ಸಲ್ ಮಾಡಿ ಒಗೆದು ಬಿಟ್ರಿ. ಅವ್ನು ಚಂತಕ್ಕೆ ಮಳೆ ಬರೋದು, ಗ್ರೌಂಡ್ನಾಗ ಹಾಸೋದು, ಇದು ಮಾಡೋದು ತಲೆ ಹಾಪಾಗೆ ಮ್ಯಾಚ್ ಕ್ಯಾನ್ಸಲ್ ಮಾಡಿಬಿಟ್ರು. ಮುಂದಿನ T20 ಮ್ಯಾಚಿಗೆ ಫುಲ್ 31ಕ್ಕೆ ಐತ್ರಿ. 31ಕ್ಕೆ ತಿಂಡಿ ಮ್ಯಾಚ್ ಐತಿ. ಅದ್ರೊಳಗೆ 1 ಡ್ರಾ ಆಗೈತ್ರಿ. ಈ ಕಡೆ ಇನ್ನೂ ಕೇವಲ 4 T20 ಉಳ್ದಾವ ಸಾಧ್ಯ. ಅದ್ರೊಳಗೆ ಇವರು 2 ಗೆಲ್ಲಬೇಕು, ಇವ್ರು 3 ಗೆಲ್ಲಬೇಕು, ಅವ್ರು 1 ಗೆಲ್ಲಬೇಕು. ಹಿಂಗೈತ್ರಿ. ಸತತವಾಗಿ 3 ಮ್ಯಾಚ್ ಗೆಲ್ಲಬೇಕು. ಆದರೂ ಹೊಡಿತಾರೆ ರನ್. ಇಂಡಿಯಾದವ್ರು ಬಿಡಂಗಿಲ್ಲ. T20 ಒಳಗೆ ಫುಲ್ ಫಾರ್ಮ್ನಾಗ ಅದಾರ. ಸಂಜು ಸ್ಯಾಮ್ಸನ್ ಅದಾನ, ತಿಲಕ್ ವರ್ಮಾ ಅದಾನ. ಹನ್ನಗಡ ಪ್ಲೇಯರ್ ಕ್ಯಾಂಡಿಡೇಟೇ ಪವರ್ ಪ್ಲೇದಾಗ ಅದಾವ. ಈ ಸರಿ ಹೊಡಿವು ಕ್ಯಾಂಡಿಡೇಟ. ಗಿರ್ಲ ಫುಲ್ ಫಾರ್ಮ್ನಾಗ ಅದಾನ್ರಿ. ಗಿರ್ಲ ಹನ್ನಗಡ ಕಟ್ಟಿ ಹಾಕತ್ತಿದ್ದ ಪವರ್ ಪ್ಲೇದಾಗದು. ಏನಿರಲಿ ಸುಮ್ಮನೆ ಅನ್ನತ್ರು ODI ಒಳಗೆ ಹೊತ್ರು ರನ್ ಹೊಡೆದೇ ಇಲ್ಲ ಕ್ಯಾಂಡಿಡೇಟ್. ಇದ್ರೊಳಗೆ ಹತ್ರು ಸುಮ್ಮನೆ ಜಜ್ಜಾಕತ್ತಾನವ. ಆ ಥರ ಅದ್ಭುತವಾದ ಮ್ಯಾಚ್ ಬಿಡ್ರಿ ಅವನು. ಏನು ಕ್ರೌಡು, ಏನು ಸುದ್ದಿ. ತುಮ್ಶಾನ್ 6 ಸೂರ್ಯಕುಮಾರ್ 6 ಹೊಡ್ಯಾನ ಚಿರಾಡಕತ್ಬಿಟ್ರಿ. ಏನು ಬ್ಯಾಟಿಂಗ್, ಏನು ಸುದ್ದಿ. 6 ಹೊಡೆದು ಬಿಟ್ಟ ರೀ. ಹಜಲ್ವುಡ್ರಿ ಅವ. ಹಜಲ್ವುಡ್ ಬಂಪ್ಸ್ ಮಾಡಿ ಹಾಕಿಬಿಟ್ಟ, ತಿರುಗಾಡಿ ಹೊಡೆದ್ಬಿಟ್ನ ಆ ಕಡೆ ಹೊರಗೆ ಬೀಳಂಗ. ಆ ಕಡೆ ಚಂತಕ್ಕೆ ಮಿಸ್ ಇದು ಹಾಕೋ ಬಾ ಅಂತೇಳಿ ಬಂಪ್ಸಗಿದು ಸೂರ್ಯಕುಮಾರ್ ಅದಾವ. ಕಡೆ ಗಿರ್ಲು ಹೊಡ್ಯಾಕತ್ತಾನ. ಈ ಕಡೆ ಸೂರ್ಯಕುಮಾರ್ ಅದಾವ. ಏನು ಬ್ಯಾಟಿಂಗ್, ಏನು ಸುದ್ದಿ. ಫುಲ್ ಗಿಲಿ. ನೆಕ್ಸ್ಟ್ ODI ಮ್ಯಾಚ್ ಐತಿ, 31ಕ್ಕೆ ಐತಿ. ಅದ್ರೊಳಗೆ ಹೊಡಿತಾರ. ಮ್ಯಾಚ್ ನಾವೇ ಗೆಲ್ತೇವಿ. ಇವತ್ತು ಗೆಲ್ತಿದ್ದೇವೆ. ಇವತ್ತು ಮಳೆ ಬಂದು ಎಲ್ಲ ಹದಿಗೆಡಿಸ್ಬಿಡ್ತು. ಮ್ಯಾಚ ಡ್ರಾ ಇದು ಆಗಿಬಿಟ್ಟಿರ್ತದು. ಏನು ಸುದ್ದಿ, ಏನೋ ಹೇಳಂಗಿಲ್ಲ. ವಿಫಲ ಆಯ್ತದು. ಏನೋ ಕ್ಯಾನ್ಸಲ್ ಮಾಡಿ ಹೋಗಿದ್ರದು. ಚಂತಕ್ಕೆ ಮಳೆ ಬರೋಣ. ನೆಕ್ಸ್ಟ್ 31ಕ್ಕೆ ಐತಿ. ಅದ್ರೊಳಗೆ ನಾವೇ ಗೆಲ್ತೇವಿ. ಪಕ್ಕ ನಾವೇ ಹೊಡ್ಯಂಗೆ ಕಾಣ್ತೇವೆ. ಅದು ಕಪ್ಪ ಆಸ್ಟ್ರೇಲಿಯಾಗೆ ಬಿಡಬೇಡ. ನೋಡಿ ತಿರುಗಾಡಿ ಕ್ಯಾಂಪ್ ಮಾಡ್ಕೊಂಡು ಸುರ್ ಕ್ಯಾಂಪ್ ಮಾರಿ ಏನದಾವ್ರಿ, ತಿರುಗಾಡಿ ಕಟ್ಟಿವ್ರಿ ಅವ್ನು. ಮ್ಯಾಕ್ಸ್ವೆಲ್ ಅದಾವ್ರಿ ಅವ್ರ ಕ್ಯಾಂಡಿಡೇಟ್. ಡೇವಿಡ್ ಹತ್ರಿ, ಮತ್ತು ಮ್ಯಾಕ್ಸ್ವೆಲ್, ಮಾರ್ಷ್, ಇವು ಒಂದಿವ್ಸ ಹೊಸ ಪ್ಲೇಯರ್ ಹಾಕೊಂಡವ್ರಿ. ಅವ್ರ ಹೊಡಿಯೋ ಕ್ಯಾಂಡಿಡೇಟ್ ಅದಾವು. T20 2 ಜಿದ್ದಿ ಬಿದ್ದಂಗೆ ಭಯಪಟ್ಟು ಬಿದ್ದು ಬಿಡ್ತೈತಿ. ನಾ ಹೊಡಿ ನೀ ಹೊಡಿ ಅಂತ. ಅದೇ ರೀತಿಯಾಗಿ ಮ್ಯಾಚ್ ನಡೆಯಾಕತ್ತದ T20. ಅವ್ನು ಅದ್ರೊಳಗೆ ನಮ್ಮ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇದ್ರೆ ಭಾಳ ಅನಗಡ ಮ್ಯಾಚ್ ಆಗಿತ್ತು. ಅವ್ರಿಬ್ಬರಿಗೆ ಮಿಸ್ ಮಾಡ್ಕೋತೀವಿ T20 ಒಳಗೆ.